ಹಾಯ್ ಎಲ್ಲರಿಗೂ ನಮಸ್ಕಾರ. ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಸ್ಟಾರ್ಟ್ ಆಗಿದ್ದಂಥ ಐಕ್ಯಂ ಇವತ್ತಿಗೆ 1 ವರ್ಷ ಕಂಪ್ಲೀಟ್ ಆಗಿದೆ. ಸೊ ನಾನು ಮುಂದೆ ಮಾತಾಡೋಕ್ಕಿಂತ ಮೊದಲು ನನಗೆ ಒಂದು ಬ್ಯೂಟಿಫುಲ್ ಆದಂಥ ಒಂದು ಥಾಟ್ ನೆನಪಿಗೆ ಬಂತು. ಅದನ್ನು ನಾನು ಆ್ಯಕ್ಚುಲಿ ಇಲ್ಲಿ ತೆಗೆದಿಟ್ಟಿದ್ದೇನೆ, ಅದು ನಿಮಗೆ ರೀಡ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಥಾಟ್ ಹೀಗಿರುತ್ತೆ. ಪೋಪ್ ಫ್ರಾನ್ಸಿಸ್ ಅವರು ಬರೆದಿರುವಂಥ ಬ್ಯೂಟಿಫುಲ್ ಆದಂಥ ಒಂದು ಕೋಟ್ ಅದು ಹೀಗಿರುತ್ತೆ. ರಿವರ್ಸ್ ಡು ನಾಟ್ ಡ್ರಿಂಕ್ ದೇರ್ ಓನ್ ವಾಟರ್, trees do not eat their own fruit, the sun does not shine on itself, and flowers do not spread their fragrance for themselves. Living for others is a rule of nature. We are all born to help each other, no matter how difficult it is. Life is good when you are happy, but much better when others are happy because of you. ಸೊ ಈ ಲೈನಲ್ಲೇ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಏನು ಹೇಳಬೇಕು ಅನ್ನೋದೇ ಕಂಪ್ಲೀಟಾಗಿ ಇದೆ. ಐಕ್ಯಂನಲ್ಲಿ ನಾವು ಒಂದು ವಿಷಯ ಕಲಿಬೋದು ಏನು ಅಂತ ಹೇಳಿದ್ರೆ, ವೆಲ್ತ್ಗಿಂತ ಹೆಲ್ಪ್ ತುಂಬ ಇಂಪಾರ್ಟೆಂಟ್. ಸೊ ಅದರಿಂದ ನಮಗೆ ಬರುವಂಥ ಒಂದು ಖುಷಿ ನಮಗೆ ಎಷ್ಟೇ $1,000,000 ಕೊಟ್ಟರೂ ನಮಗೆ ಸಿಗಲ್ಲ. ಸೊ ಐಕ್ಯಂ ಎಲ್ಲರೂ ಇಲ್ಲಿರುವಂಥ ಕೆಲವು ಮೆಂಬರ್ಸ್ಗಳು ಅವ್ರ ಕೈಲಿ ಆಗುವಷ್ಟು ಒಂದು $100, $200 ಸ್ವಲ್ಪ ಅಮೌಂಟ್ ಆದರೂ ನಮ್ಮ ಕಡೆಯಿಂದ ಅವರಿಗೆ ಒಂದು ಸಣ್ಣ ಹೆಲ್ಪ್ ಸಹಾಯ ಆಗ್ತಾ ಇದೆ ಅನ್ನುವಾಗ ಅದು ನಮಗೊಂದು ಖುಷಿ ವಿಚಾರ. ಸೊ ನನ್ನ ಒಂದು ಪ್ರೇಯರ್ ಏನು ಅಂತ ಹೇಳಿದ್ರೆ, ಈ ಐಕ್ಯಂ ಇನ್ನೂ ದೊಡ್ಡ ಮಟ್ಟಿಗೆ ಬೆಳವಣಿಗೆ ಆಗಬೇಕು, ಇನ್ನೂ ಎಲ್ಲರಿಗೂ ಕೂಡ ಸಹಾಯ ಆಗಬೇಕು. ಐಕ್ಯಂ ಉದ್ದೇಶ ಏನು ಅಂತ ಹೇಳಿದ್ರೆ, ಎಲ್ಲರಿಗೂ ಒಂದು ಅವೇರ್ನೆಸ್ ಕೊಡುವಂಥ ಒಂದು ಉದ್ದೇಶ. ಸೊ ನಾವೆಲ್ಲ ನಮ್ಮ ಒಂದು ಜೀವನದಲ್ಲಿ ಕೂಡ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ಸಹಾಯ, ಒಂದು ಹೆಲ್ಪಿಂಗ್ ಮೈಂಡ್ಸೆಟ್ ಎಲ್ಲರ ಒಂದು ಮೈಂಡಲ್ಲಿ ಬರಬೇಕು ಅನ್ನೋದೇ ಈ ಒಂದು ಐಕ್ಯಂ, ಈ ಒಂದು ಮೈನ್ ನಾವೇನೇನು ಮಾಡ್ತಾ ಇದ್ದೀವಿ, ಸೊ ಇದೆಲ್ಲವೂ ಇದರ ಮೈನ್ ಉದ್ದೇಶ ಆಗಿರುತ್ತೆ. ಒಂದು ಒಳ್ಳೆಯ ವಿಚಾರ ಏನು ಅಂತ ಹೇಳಿದ್ರೆ ಪ್ಲಾಂಟೇಷನ್. ಸೊ ಪ್ಲಾಂಟೇಷನ್ ಅನ್ನೋದು ನನಗೆ ಇದರಲ್ಲಿ ತುಂಬ ಒಂದು ಖುಷಿ ಕೊಡುವಂಥ ವಿಚಾರ. ಆ್ಯಕ್ಚುಲಿ ಎನ್ವಿರೋನ್ಮೆಂಟನ್ನು ನಾವು ಆದಷ್ಟು ಪ್ರೊಟೆಕ್ಟ್ ಮಾಡಿದ್ರೆ ನಮ್ಮನ್ನು ಅದು ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಕ್ಚುಲಿ ನಾವು ಇವತ್ತು ಅಷ್ಟು ಸೇಫ್ ಆಗಿರೋದಕ್ಕೆ ಕಾರಣವೇ ನಮ್ಮ ಎನ್ವಿರೋನ್ಮೆಂಟ್. ಸೊ ಹಾಗಾಗಿ ಐಕ್ಯ ಮುಖಾಂತರ ಪ್ಲಾಂಟೇಷನ್ ಡ್ರೈವ್ ತಗೊಳ್ತಾ ಇರೋದು ನನಗೆ ತುಂಬ ಒಂದು ಖುಷಿ ಆಗ್ತಾ ಇದೆ. ಸೊ ಅದು ಮಾತ್ರ ಅಲ್ಲ, ಆರ್ಫನೇಜ್ ಅವರಿಗೆ ಹೆಲ್ಪ್ ಮಾಡ್ತಾ ಇರೋದಾಗಿರ್ಬೋದು, ಮತ್ತು ಫುಡ್ ಪ್ರೊವೈಡ್ ಮಾಡೋದಾಗಿರ್ಬೋದು, ಫೈನಾನ್ಷಿಯಲಿ ಅವರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಅದರಲ್ಲೂ ತುಂಬ ಒಂದು ಹ್ಯಾಪಿನೆಸ್ ಅಥವಾ ಒಂದು ಒಳ್ಳೆಯ ವಿಷಯ ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ ಆ್ಯಕ್ಚುಲಿ ಆ್ಯಕ್ಟಿವಿಟೀಸ್ ಮಾಡಿಸೋದಾಗಿರ್ಬೋದು, ಅವ್ರಿಗೇನಾದರೂ ಹೊಸ ವಿಷಯ ಕಲಿಸೋದು, ಫಾರ್ ಎಕ್ಸಾಂಪಲ್ ಡ್ರಾಯಿಂಗ್ ಕಾಂಪಿಟೇಷನ್ಸ್ ಮಾಡೋದಾಗಿರ್ಬೋದು, ಆ್ಯಕ್ಟಿವಿಟೀಸ್ ಲೈಕ್ ಒಂದು ಹೊಸ ವಿಚಾರಗಳನ್ನು ಶೇರ್ ಮಾಡೋದಾಗಿರ್ಬೋದು. ಆಲ್ರೌಂಡ್ ಹೇಳಬೇಕು ಅಂತ ಹೇಳಿದ್ರೆ ಐಕ್ಯಂ ಎಲ್ಲ ಇದರಲ್ಲೂ ಕ್ಷೇತ್ರದಲ್ಲೂ ಇಳಿತಾ ಇದ್ದಾರೆ. ಸೊ ಇಟ್ಸ್ ಅ ಬೆಸ್ಟ್ ಥಿಂಗ್ ಅಂತಲೇ ಹೇಳ್ಬೋದು. ಸೊ ಐಕ್ಯಂ ಸ್ಟಾರ್ಟ್ ಆಗಿ ಇವತ್ತಿಗೆ 1 ವರ್ಷ ಕಂಪ್ಲೀಟ್ ಆಗಿದೆ. ಇಲ್ಲಿವರೆಗೆ ಸುಮಾರು 13 ಶೆಡ್ಯೂಲ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೆ. ಪ್ಲಾಂಟೇಷನ್ಸ್ ಡ್ರೈವ್ ಆಗಿರ್ಬೋದು, ಹೀಗೆ ಹಲವಾರು ಸಹಾಯಗಳನ್ನು ಮಾಡ್ತಾ ಬರ್ತಾ ಇದೆ. ಸೊ ಇದೇ ಥರ ನನ್ನೊಂದು ಪ್ರೇಯ ಐಕ್ಯಮಿಗೆ ಏನು ಅಂತ ಹೇಳಿದ್ರೆ, ಇದೇ ಥರ ಮುಂದೆ ಒಳ್ಳೆ ಸಹಾಯಗಳನ್ನು ಮಾಡಲಿ, ಒಂದು ದೊಡ್ಡ ಮಟ್ಟಿಗೆ ಬೆಳಿಬೇಕು, ಎಲ್ಲರಿಗೂ ಒಂದು ಹೆಲ್ಪಿಂಗ್ ಮೈಂಡ್ಸೆಟ್ನ ಅವೇರ್ನೆಸ್ ಬರಬೇಕು ಅಂತ ನನ್ನ ಒಂದು ಉದ್ದೇಶ. ಸೊ ಥ್ಯಾಂಕ್ ಯು ಸೋ ಮಚ್.